RSS ಸರ್ವಾಧಿಕಾರಿ ಧೋರಣೆ ಅಂತ ಕರ್ನಾಟಕ ಕಾಂಗ್ರೆಸ್ ಮಾಡಾಕತ್ತಿರೋದೇನು? RSS ಗಣವೇಶ ಹಾಕಿದ್ರು ಅಂತ ಪಿಡಿಒನ ಅಮಾನತ ಮಾಡಿಬಿಟ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕೆ ಮಾಡಿದ್ರು ಸೋಷಿಯಲ್ ಮೀಡಿಯಾದಾಗ ಅಂತ ಕೇಸ್ ಫೈಲ್ ಮಾಡಿದ್ರು. BJP worker Shakuntala was arrested for a social media post criticizing Chief Minister Siddaramaiah. ಬೆಂಗಳೂರು ಸ್ಥಿತಿ ದುಸ್ಥಿತಿ ಆಗೈತಿ ಅಂತ ಹೇಳಿದ್ಕ ಉದ್ಯಮಿಯನ್ನ ಟೀಕೆ ಮಾಡಿದ್ರು. ನಾವು ಸಮೀಕ್ಷೆ ಕೊಡೋದಿಲ್ಲ ಅಂದ್ರ ಸುಧಾಮೂರ್ತಿ ಅವ್ರಿಗೆ ಇದು ಸಂವಿಧಾನ ವಿರೋಧಿ ನಡೆ ಅಂದ್ರು. ಕರ್ನಾಟಕದಾಗ ಪ್ರಿಯಾಂಕ್ ಖರ್ಗೆ ಅವರು RSS ನ ಟೀಕೆ ಮಾಡಾಕ ಹತ್ಯಾರ. ಚಾಲು ಮಾಡಿದವರು ಮುಗಿಸವಲ್ರಾಗ್ಯಾರ. RSS ಪ್ರಜಾಪ್ರಭುತ್ವ ವಿರೋಧಿ ಅಂತ, ಸಂವಿಧಾನ ವಿರೋಧಿ ಅಂತ, ಸರ್ವಾಧಿಕಾರಿ ನಡೆ ಐತಂತ, ಒಂದು ಎರಡು ಇದ್ದಿದ್ದು ಬಿದ್ದಿದ್ದು ಎಲ್ಲಾ ಆರೋಪಗಳನ್ನ RSS ಮೇಲೆ ಮಾಡಾಕತ್ತಾರ. ಕರ್ನಾಟಕದ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದಾನು ಅದು ಎಷ್ಟು ಸರ್ವಾಧಿಕಾರಿ ನಡೆನ ನಡೆದೈತಿ ಅಂತ ಒಂದು ಸರ್ಕಾರದ ಪ್ರಿಯಾಂಕ್ ಖರ್ಗೆ ಅವ್ರು ಹಿಂಗೆ ಹೇಳೋದು ಒಂದ್ ರೀತಿ ಹಾಸ್ಯಾಸ್ಪದನೂ ಅನ್ನಿಸ್ತೈತಿ, ಒಂದ್ ರೀತಿ ಏನಪ್ಪಾ ಇವರು ಹಿಂಗೆಲ್ಲ ಮಾತಾಡ್ತಾರು ಅಂತಾನು ಅನ್ನಿಸ್ತೈತಿ. ಅದಷ್ಟ ಅಲ್ರಿ, RSS ಗಣವೇಶ ತೊಟ್ಟಿದ್ರು, RSS ಪಥಸಂಚಲನದಾಗ ಭಾಗವಹಿಸಿದ್ರು ಅಂತ ಸರ್ಕಾರಿ ಅಧಿಕಾರಿ, ಸರ್ಕಾರಿ ನೌಕರ ಪಿಡಿಒನ ಅಮಾನತು ಮಾಡಿ ಆದೇಶ ಹೊರಡಿಸ್ಯಾರ. ಅದಕ್ಕೆ ಸರ್ಕಾರಿ ನೌಕರ ನಿಯಮ ಅದು ಇದು ಅಂತ ನೆಪ ಹೇಳಾಕತ್ತಾರ. ಒಬ್ಬ ವ್ಯಕ್ತಿ ಗಣವೇಶ ಧರಿಸಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಅಮಾನತು ಮಾಡೋದು ಸರ್ವಾಧಿಕಾರಿ ನಡೆಯಲ್ಲೇನ್ರಿ? ಕರ್ನಾಟಕದಾಗ ಏನೇನೆಲ್ಲ ಆಗಕತ್ಬಿಟ್ಟಾವ, ಅಷ್ಟೆಲ್ಲ ಆಗಾಕತ್ತಿರೋದನ್ನ ಸರಿ ಮಾಡೋದು ಬಿಟ್ಟು ಬಿಡ್ಲಾರ್ದ RSS ಬೆನ್ನ ಹತ್ತಿ ಬಿಟ್ಟಾರ. ಕರ್ನಾಟಕ ಕಾಂಗ್ರೆಸ್ ಮಾಡಾಕತ್ತಿರೋ ಪ್ರತಿ ಒಂದನ್ನು ಗಮನಿಸಿ ಆನಂದ್ ರಂಗನಾಥ್ ಅವರು ತಮ್ಮದ ಶೈಲಿ ಒಳಗ ಬಹಳ ಚಂದ ವಿವರಣೆ ಕೊಟ್ಟಾರ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಿಮಗ್ ನಾ ಹೇಳ್ತೇನೆ ಕೇಳ್ರಿ. ಏನಾಯ್ತಂದ್ರ, ಈಗ ನಮ್ಮ ಕರ್ನಾಟಕದಾಗ ಸೆನ್ಸೇಷನಲ್ ನ್ಯೂಸ್ ಏನಪ್ಪಾ ಅಂದ್ರ ಜಾತಿ ಸಮೀಕ್ಷೆ ನಡೆದೈತಿ. ಮನಿಗೆ ಬರ್ತಾರು, ಫ್ರಿಜ್ ಅದಾವನ, ವಾಷಿಂಗ್ ಮಷಿನ್ ಐತನ, ನಿಮ್ ಜಾತಿ ಯಾವ್ದು, ನೀವ್ ಎಷ್ಟು ಮಂದಿ, ಯಾವ ಕಾರ್ಡ್ ಐತಿ, ಕಾರ್ ಅದಾವನ, ಬೈಕ್ ಅದಾವನೆಲ್ಲ ಕೇಳ್ತಾರ. ಅದ್ ನಡೆದೈತಿ. ಹಂಗ ಸಮೀಕ್ಷೆ ಮಾಡ್ಕೋತ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಮನೆಗೆ ಹೋದ್ರು. ಆದ್ರೆ ಅವರು ನಾವು ಯಾವುದೇ OBC ಜಾತಿಗೆ ಸೇರ್ಕೊಂಡವ್ರಿಲ್ಲ, ನಮ್ಮ ಮಾಹಿತಿಯಿಂದ ನಿಮ್ಗೇನು ಯೂಸ್ ಇಲ್ಲ, ನಾವು ಇದನ್ನ ಕೊಡಂಗಿಲ್ಲ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿದ್ದು ಕಾಂಗ್ರೆಸ್ ವಲಯದಿಂದ ಹಿಡಿದು ಎಂತ ಮಾತು ಬಂದು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಇನ್ಫೋಸಿಸ್ ಅಂದ್ರೆ ಅವ್ರೇನು ಬೃಹಸ್ಪತಿಗಳೇನು. BK ಹರಿಪ್ರಸಾದ್ ಹೇಳಿದ್ರು ಇದು ಸಂವಿಧಾನ ವಿರೋಧಿ ನಡೆ. ಹಿಂಗ ಒಬ್ಬೊಬ್ಬರ ಒಂದೊಂದು ರೀತಿ ಹೇಳಾಕತ್ ಬಿಟ್ರು. ಅವ್ರ ಇಷ್ಟ, ಅವರ ಪ್ರೈವಸಿ, ಅವರ ಹಕ್ಕ ಐತಿ. ಅದನ್ನ ನೀವು ಪ್ರಶ್ನೆ ಮಾಡ್ತೀರಂದ್ರ ಯಾವುದು ಸರ್ವಾಧಿಕಾರಿ ನಡೆ? ಅದಷ್ಟ ಅಲ್ದ ಅವ್ರ ಮನಿ ಅಡ್ರೆಸ್ಸು ಇಂಟರ್ನೆಟ್ ಒಳಗೆ ಹರಿದಾಡಕತ್ ಬಿಟ್ಟೈತಿ. ಅವರ ರಕ್ಷಣಾ ದೃಷ್ಟಿಯಿಂದ ಈ ರೀತಿ ಅವರ ವೈಯಕ್ತಿಕ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಾಗ ಹರಿಬಿಡೋದು ಎಷ್ಟು % ಸರಿ ಐತಿ? ಸಂವಿಧಾನಾತ್ಮಕವಾಗಿ ಅವರ ಪ್ರೈವಸಿ ಹಕ್ಕನ್ನು ಅವ್ರು ಚಲಾಯಿಸ್ಯಾರ. ಅಷ್ಟಕ್ಕೂ ನಿಮ್ಮ ಸಮೀಕ್ಷೆಗೆ ನಮ್ಮ ಮಾಹಿತಿ ಯೂಸ್ ಆಗೋದಿಲ್ಲ ಅಂತ ಅವ್ರು ಹೇಳ್ಯಾರ. ಅಷ್ಟಾದ್ರೂ ಅವ್ರ ಮೇಲೆ ಟೀಕೆ ಟಿಪ್ಪಣಿ ನಡೆಸಿರಿ. ಯಾವುದು ಸರ್ ಸರ್ವಾಧಿಕಾರಿ ನಡೆ? ಯಾವುದು ಸರ್ ಪ್ರಜಾಪ್ರಭುತ್ವ ನಡೆ? ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅನ್ನೋದು ಅದು ಪ್ರಜೆಗಳ ಮಾತನ್ನ ಟೀಕೆ ಮಾಡೋದು. ಇನ್ನ ಕಿರಣ್ ಮಜುಮ್ದಾರ್ ಶಾ ಇವರು ಬೆಂಗಳೂರಿನ ಪರಿಸ್ಥಿತಿಯನ್ನ ಹೇಳಿದ್ರು. ರೋಡ್ ಸರಿ ಇಲ್ಲ, ಕಸ ವಿಲೇವಾರಿ ಸರಿಯಾಗಕತ್ತಿಲ್ಲ ಅಂತ. ಅವ್ರು ಹೇಳಿದ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸಿದ ತಕ್ಷಣ ಚುಚ್ಚಿದಂಗಾತು. ಪಟಾಪಟ ಅಂತ ಅವ್ರಿಗೂ ಟೀಕೆ ಚಾಲು ಮಾಡ್ಬಿಟ್ರು. ಸರ್ಕಾರದವರು, ಸರ್ಕಾರದ ಮಂತ್ರಿಗಳು, ಸಚಿವರು ಆಡಳಿತ ಮಾಡಾಕದಾರೋ ಅಥವಾ ಇಂಥ ಟೀಕೆ ಟಿಪ್ಪಣಿ ಮಾಡಾಕದಾರೋ ಅನ್ನೋ ಲೆವೆಲ್ಗೆ ಇಳಿದು ಅವ್ರನ್ನ ಟೀಕೆ ಮಾಡಿದ್ರು. ಯಾವುದು ಸರ್? ಯಾರೋ ಏನೋ ಹೇಳತ್ತಾರ ಸಜೆಷನ್ ಅಂದ್ರ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಅದನ್ನ ತಗೋಬೇಕೋ ಬೇಡೋ ನೀವ ಹೇಳ್ರಿ. ಅದನ್ನ ಬಿಟ್ಟು ಅವ್ರ ವಿರುದ್ಧನ ನಾವು ಟೀಕೆ ಮಾಡ್ತೀವಿ ಅಂದ್ರ ಇದಕ್ಕೆ ಸರ್ವಾಧಿಕಾರಿ ಅನ್ಬೇಕೋ, ಪ್ರಜಾಪ್ರಭುತ್ವ ವಿರೋಧಿ ಅನ್ಬೇಕೋ, ಅಸಡ್ಡೆ ಅನ್ಬೇಕೋ ನೀವ ನೋಡ್ರಿ. ಇದಷ್ಟೇ ಅಲ್ರಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಯಾವ ರೀತಿ ಸರ್ವಾಧಿಕಾರಿ ಆಡಳಿತ ನಡೆಸೈತಿ, ಈ ಟರ್ಮಲ್ ಆಯ್ತು, ಹಿಂದಿನ ಟರ್ಮಲ್ ಆಯ್ತು ಅಂತ ಆನಂದ್ ರಂಗನಾಥನ್ ಪಟ್ಟ ಹೇಳ್ತಾರ, ಕೇಳಿಸ್ಕೊಂಡ್ಬಿಡಿ. BJP worker Shakuntala was arrested for a social media post criticizing Chief Minister Siddaramaiah. Remember, teacher Shantala Murthy was suspended for his Facebook post criticizing the Congress freebie schemes. Remember the notice to lecturer Huli Kanti for his social media post. Remember the FIR against DD News journalists Prakhar and Ashok Srivastava that was recently stayed by none other than the Karnataka High Court. Remember the Karnataka police travelling 1,000 miles to arrest YouTuber Ajit Bharti for his harmless comment on Rahul Gandhi. Remember the arrest of Vineet Nayak from Goa by Karnataka police for his criticism of Congress manifesto. Remember the banning of the film
हमारे 12 because it offended the Muslim community. Remember the Karnataka Congress minister Shivraj saying he will not allow any of Kamal Hassan's movies to be released in Karnataka unless he apologizes. Remember the proposed draconian and outrageous misinformation bill that has deliberate vague clauses that can be used to arrest anyone who says anything considered inconvenient. And this is just Karnataka. I haven't even come to Congress rule Telangana. ಅವ್ರು ಹೇಳಿದ್ರೊಳಗ ಒಂದು ಸುಳ್ಳಿಲ್ಲ, ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕೆ ಮಾಡಿದ್ರು ಅಂತ ಶಕುಂತಲಾ ಅವ್ರ ಮೇಲೆ ಕೇಸ್ ಆಗಿದ್ದು ನಿಜ, ಇದೆಲ್ಲಾನು ನಿಜಾನ ಐತಿ. ಈ ರೀತಿ ಮಾಡಿದ್ದು ಬೇರೆ ಯಾರು ಅಲ್ಲ, ಈಗಿನ ಪ್ರಿಯಾಂಕ ಖರ್ಗೆ ಮಾತಾಡಕತ್ತಾರಲ್ಲ RSS ವಿರುದ್ಧವಾಗಿ, ಅವರದ್ದೇ ಸರ್ಕಾರ. ಮತ್ತ ಅವರ ಇಷ್ಟೆಲ್ಲ ಮಾಡಿ ಈಗ ಹೇಳ್ತಾರ ಸರ್ವಾಧಿಕಾರಿ ನಡೆ RSS 2 ಅಂತ. ಹೆಂಗ್ ಒಪ್ಕೊಳ್ಳೋದು? ನಿಜವಾಗ್ಲೂ ಸರ್ವಾಧಿಕಾರಿ ನಡೆ ನೆಹರು ಅವ್ರ ಕಾಲದಿಂದನ ಚಾಲು ಆಗೈತಿ. ಅಂಬೇಡ್ಕರ್ ಕೊಟ್ಟ ಸಂವಿಧಾನಕ್ಕ ಮೊದಲ ತಿದ್ದುಪಡಿ ಮಾಡಿದ್ದೇ ನೆಹರು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕ ಕಡಿವಾಣ ಹಾಕೋ ಮೂಲಕ ತುರ್ತು ಪರಿಸ್ಥಿತಿ ಹೇರಿ ಇಂದಿರಾ ಗಾಂಧಿ ಅವರು ಇಡೀ ದೇಶವನ್ನ ಅಳಿಗಾಡಿಸ್ಬಿಟ್ಟಿದ್ರು. ಅದು ಸರ್ ಸರ್ವಾಧಿಕಾರಿ ನಡೆ ಅಂದ್ರ. ಕಾಂಗ್ರೆಸ್ ಬುದ್ಧಿ ಎಂಥದ್ದು ಅಂತ ಲಿಷ್ಟ ಐತಿ. ಎಂತೆಂತ ಸರ್ವಾಧಿಕಾರಿ ನಡೆ ಮಾಡೈತಿ, ಎಂತೆಂತ ಅರಾಜಕತೆ ಸೃಷ್ಟಿ ಮಾಡೈತಿ, ಕಾನೂನು ವ್ಯವಸ್ಥೆಯನ್ನ ಹೆಂಗೆಲ್ಲ ಹದಗೆಡ್ಸಿಟ್ಟೈತಿ ಅಂತ. ಲೇಟೆಸ್ಟ್ ಆಗಿ ನಮ್ಮ ಕರ್ನಾಟಕದ ಪರಿಸ್ಥಿತಿಯನ್ನ ತಗೊಂಡ್ಬಿಡ್ರಿ. ಮಾಡೋದು 1000 ಐತಿ, ಬಟ್ RSS ಬೆನ್ನು ಹತ್ತೋದು ನಮ್ಮ ಕೆಲಸ ಐತಿ. ಇದನ್ನ ನಡ್ಸ್ಕೊಂಡು ಹೊಂಟಾರ. ಇಂಥ ಮನಸ್ಥಿತಿಯನ್ನ, ಇಂಥ ಗೋಸುಂಬೆತನದ ಬುದ್ಧಿಯನ್ನ ಆನಂದ್ ರಂಗನಾಥ್ ಅವರು ಬಿಚ್ಚಿಟ್ಟಿದ್ರು. ಅವ್ರು ಹೇಳಿದ್ದೆಲ್ಲಾನು ನಿಜ ಐತಿ. ಈ ಕಾಂಗ್ರೆಸ್ ಸರ್ಕಾರದ ಗೋಸುಂಬಿತನ ಅರ್ಥ ಆಗಿರ್ಬೇಕಂತ ಅನ್ಕೋತೀನ್ರಿ. ಇನ್ನರೇ ಇದನ್ನೆಲ್ಲ ಸರಿ ಮಾಡ್ಕೋತೀವಿ ಅನ್ಕೊಂಡು ಸುಮ್ಮಾದ್ರು ಚಲೋ, ಇಲ್ಲ ನಾವು RSS ನ ಬಿಡೋದೇ ಇಲ್ಲ ಅಂತ ಬೆನ್ ಹತ್ತಿದ್ರು ಅಂದ್ರ ಏನ್ ಮಾಡಕ್ ಆಗ್ತೈತಿ? ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.